ಈಗ US ಓಪನ್ ಎ ಐತೆ, ಜೆಮಿನಿ ಐತೆ, ಚೈನಾದು ಡೀಪ್ ಸೀಕ್ ಆಯ್ತು, ಇಂಡಿಯಾದ ಏನೈತೆ? ಓಕೆ, ರೀಸೆಂಟ್ ಆಗಿ ಎಲ್ರು ಡೀಪ್ ಸೀಕ್ ಅಂತ ಕೇಳಿರ್ತೀರಾ. ಫುಲ್ ಡೀಪ್ ಸೀಕ್ ಅದು, ಡೀಪ್ ಸೀಕ್ ಇದು, ಡೀಪ್ ಸೀಕ್ ಇಂದ ಸ್ಟಾಕ್ ಮಾರ್ಕೆಟ್ ಹಿಟ್ ಆಯ್ತು ಎಲ್ಲ ಕೇಳಿರ್ತೀರಾ. ಸೊ ಡೀಪ್ ಸೀಕ್ ಚಾಟ್ ಜಿಪಿಟಿ ತರಾನೇ ಮಾಡೆಲ್ ತರ. ಸೊ ಇದನ್ನ ಚೈನಾದವರು ಮಾಡಿದೀವಿ ಅಂತ ಹೇಳ್ತಾರೆ. ಚೈನಾದಲ್ಲೇ ಡೀಪ್ ಸೀಕ್ ಅನ್ನೋದೇ ಒಂದು 2 ವರ್ಷದ ಹಳೆ ಕಂಪನಿ, ಜಸ್ಟ್ 2 ಇಯರ್ಸ್ ಆಗಿದೆ ಅಷ್ಟೇನೆ. ಸೊ ಇವಾಗ ನಮ್ಗೆ ಗೂಗಲ್ ಅಲ್ಲಿ ಇವಾಗ IT ರಿಲೇಟೆಡ್ ಯಾರು ಇರ್ತೀರಾ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಎಲ್ಲ ಚಾಟ್ ಜಿಪಿಟಿ, ಜಿಮಿನೈ ಇದೆಲ್ಲ ಯೂಸ್ ಮಾಡ್ತಿರ್ತೀವಿ. ಅದೇ ತರ ಡೀಪ್ ಸೀಕ್ ಅಂತ ಒಂದು ಮಾಡೆಲ್ ಮಾಡಿದ್ದಾರೆ. ಸೊ ಅವ್ರು ಹೇಳೋದು ಏನು ಅಂತಂದ್ರೆ, ಜನರಲ್ ಆಗಿ ನಾನ್ ಶಾರ್ಟ್ ಕಟ್ ಆಗಿ ಹೇಳೋದಾದ್ರೆ, ಚೈನಾದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಬೇಸಿಕ್ಲಿ ಒಂದು ಚಾಟ್ ಜಿಪಿಟಿನ ಮಾಡಬೇಕು ಅಂತಂದ್ರೆ ಎಷ್ಟೋ $1,000,000 ನ ಖರ್ಚು ಮಾಡಿದ್ದಾರೆ. ಬೇಸಿಕ್ಲಿ ಒಂದು AI ಮಾಡೆಲ್ ಮಾಡಬೇಕು ಅಂತಂದ್ರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಏನಾದ್ರು ಮಾಡೆಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಗ್ರಾಫಿಕ್ ಕಾರ್ಡ್ ತುಂಬಾ ಬೇಕಾಗುತ್ತೆ. ಗ್ರಾಫಿಕ್ ಕಾರ್ಡ್ ಏನ್ ಮಾಡುತ್ತೆ, ಎಷ್ಟು ಡೇಟಾ ಇರುತ್ತಲ್ಲ ಅದನ್ನೆಲ್ಲ ಪ್ರಾಸೆಸ್ ಮಾಡಕ್ಕೆ ಕಂಪ್ಯೂಟರ್ ಅಲ್ಲಿ ಒಂದು ಶಕ್ತಿ ಅದು. ಸೊ ಆ ಗ್ರಾಫಿಕ್ ಕಾರ್ಡ್ ಮೋನೋಪೊಲಿ ಇದೆ ಎನ್ವಿಡಿಯಾ ಅವ್ರದ್ದು. ಈ ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ ತುಂಬಾ ಪವರ್ಫುಲ್, ಅದನ್ನ ಯೂಸ್ ಮಾಡ್ಕೊಂಡು ಏನ್ ಈ AI ಮಾಡೆಲ್ ಗಳಿದಾವೆ ಅದನ್ನ ನಾವು ಬಿಲ್ಡ್ ಮಾಡಬಹುದು. ಸೊ ಹಾಗಾಗಿ ಎನ್ವಿಡಿಯಾ ತುಂಬಾ ಸ್ಟ್ರಾಂಗ್ ಇತ್ತು ಇದರಲ್ಲಿ. ಸೊ ಏನಾಯ್ತು ಅಂತಂದ್ರೆ, ಚೈನಾದವರು ನಮ್ದು ಒಂದು ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 2 ವರ್ಷದ ಹಳೆ ಒಂದು ಕಂಪನಿ ಡೀಪ್ ಸೀಕ್ ಅಂತ, ಅವರು ಒಂದು ಮಾಡೆಲ್ ಮಾಡ್ತಾರೆ ಚಾಟ್ ಜಿಪಿಟಿ ತರನೇ ಡೀಪ್ ಸೀಕ್ ಅಂತ. ಬಟ್ ಅವ್ರು ಹೇಳೋದೇನು ಅಂತಂದ್ರೆ, ನಿಮ್ ತರ ನಾವು 100,000 ಮಿಲಿಯನ್ ಖರ್ಚು ಮಾಡಿಲ್ಲ ಇದಕ್ಕೆ, ಜಸ್ಟ್ $6 ಮಿಲಿಯನ್ ಅಲ್ಲಿ ನಾವು ಇದನ್ನ ರೆಡಿ ಮಾಡಿದೀವಿ. ಮತ್ತೆ ನಮ್ಗೆ GPU ಅಷ್ಟು ಬೇಕಾಗಿಲ್ಲ, ಕಡಿಮೆ GPU ಅಲ್ಲೇ ನಾವು ಮಾಡ್ಬಿಟ್ಟಿದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಏನೋ ಬಂತು. ಅದು ಬರ್ತಿದ್ದಂಗೆನೆ ಇಡೀ ದೇಶದಲ್ಲಿ ಎಸ್ಪೆಷಲಿ ಎನ್ವಿಡಿಯಾ ಸ್ಟಾಕ್ಸ್ ಏನಿರುತ್ತೆ, ಎಷ್ಟು ಟ್ರಿಲಿಯನ್ ಗಟ್ಲೆ ಅದರದ್ದು ಲಾಸ್ ಆಯ್ತು. ಅಂದ್ರೆ ಅದ್ರ ಶೇರ್ ಮಾರ್ಕೆಟ್ ಅಷ್ಟು ಕ್ರಾಶ್ ಆಯ್ತು. ಯಾಕಂತಂದ್ರೆ ಇವಾಗ GPUನೇ ಕಡಿಮೆ ಬೇಕು ಅಂದಾಗ ಅದ್ರ ಬಗ್ಗೆ ಹೋಪ್ಸ್ ಕಡಿಮೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಎನ್ವಿಡಿಯಾದು ಕ್ರಾಶ್ ಆಯ್ತು. ಎಷ್ಟೊಂದು ಕಡೆ ಬೇರೆ ಬೇರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರೆಲ್ಲ AI ಸ್ಟಾಕ್ ಗಳಿಗೆ ಎಕ್ಸಿಟ್ ಆಗ್ಬಿಟ್ಟು ಇಲ್ಲಿ ಬಂದ್ರು. ಅದರಿಂದನೂ ಸ್ವಲ್ಪ ಸ್ಟಾಕ್ಸ್ ಗಳು ಕ್ರಾಶ್ ಆದ್ವು. ಸೊ ಇದರಿಂದ ಅಮೆರಿಕಾಗ್ ಏನು ಭಯ ಹುಟ್ಕೊಂತು. ಸೊ ಇಲ್ಲಿ ನಮ್ದು ಎಲ್ಲಾ ಕಡಿಮೆ ಆಯ್ತು, ಚೈನಾದವ್ರು ಇಂಥದೊಂದು ತಗೊಂಡ್ ಬಂದ್ರಲ್ಲ ಅಂತ. ಒಂದು ದೊಡ್ಡ ಡಿಫ್ರೆನ್ಸ್ ಇದೆ ಚಾಟ್ ಜಿ ಪಿ ಟಿ ಮತ್ತು ಡೀಪ್ ಸೀಕ್ ಮಧ್ಯೆ. ಓಪನ್ ಎ ಐದಿಂದ ಏನು ಅವ್ರು ಏನು ಕ್ರಿಯೇಟ್ ಮಾಡಿದಾರಲ್ಲ ಚಾಟ್ ಜಿ ಪಿ ಟಿ, ಅದು ಕ್ಲೋಸ್ಡ್ ಸೋರ್ಸ್ ಅಂದರೆ ಏನು, ನಿಮ್ಮ ಹತ್ರ ಅದರದ್ದು ಕೋಡ್ ಬೇಸ್ ಇರಲ್ಲ, ನೀವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಓಪನ್ ಎ ಐದವ್ರು ಏನು ಕೊಡ್ತಾರೆ ಅದನ್ನೇ ನೀವು ಯೂಸ್ ಮಾಡಬೇಕು ನಿಮ್ಮದು ವರ್ಜನಲ್ಲಿ, ಆಯಿತಾ. ಡೀಪ್ ಸೀಕ್ ಈಸ್ ಓಪನ್ ಸೋರ್ಸ್ ಅಂದರೆ ಅದರ ಕೋಡು ಗಿಟ್ಟಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡಿ ನೀವು ಯೂಸ್ ಮಾಡಬಹುದು. ನಾನು ಯೂಸ್ ಮಾಡಬಹುದು, ಚೇಂಜ್ ನೀವು ಮಾಡಬಹುದು. ಮಾಡಬಹುದು. ಹಾಂ. ಸೆಕೆಂಡ್ ಮೇನ್ ಥಿಂಗ್, ಈಗಿನ ಚಾಟ್ ಜಿ ಪಿ ಟಿ ಇದೆಯಲ್ಲ, ಅದಕ್ಕೆ ಕಸ್ಟಮ್ ಜಿ ಪಿ ಯುಸು ಎನ್ವಿಡಿಯಾ ರೆಡಿ ಮಾಡ್ತಿದೆ. ಅವ್ರದ್ದು ಎಂಟರ್ಪ್ರೈಸ್ ಲೆವೆಲ್ ಜಿ ಪಿ ಯುಸ್ ಅಂತ ಸಪ್ರೇಟೇ ಇದೆ. ಈಗ ಕನ್ಸ್ಯೂಮರ್ ಲೆವೆಲ್ ಅಂದರೆ ಏನಿರುತ್ತೆ, RTX ಸೀರೀಸ್ 4090 ಕರೆಂಟ್ಲಿ 5090 ರಿಲೀಸ್ ಆಯಿತು ಒಂದು ತಿಂಗಳ ಮುಂಚೆ, ಒಂದು 15 ದಿನದ ಮುಂಚೆ. ಸೊ ಅವೆಲ್ಲ ಕಸ್ಟಮರ್ ಅಂದರೆ ನಮಗೆ ನಿಮಗೆ ಅಂತ ಮಾಡಿರೋದು. ಆದರೆ ಎಂಟರ್ಪ್ರೈಸ್ ಲೆವೆಲ್ ಗೂಗಲ್ ಇಟ್ಕೊಳ್ಳಿ, ಟೆಸ್ಲಾ ಇಟ್ಕೊಳ್ಳಿ, ಇಲ್ಲ ಅಮೆಝಾನ್ ಇಟ್ಕೊಳ್ಳಿ, ಅವ್ರಿಗೋಸ್ಕರ ಸಪ್ರೇಟು ಜಿ ಪಿ ಯುಸ್ ರೆಡಿ ಮಾಡ್ತಾರೆ ಎನ್ವಿಡಿಯಾ. ಅವೆಲ್ಲ ಹೆಂಗಿರುತ್ತೆ ಕಾಸ್ಟ್ ಅಂದರೆ $10,000, $20,000, $50,000 ತನಕ ಇರುತ್ತೆ. ಸೊ ಏನಾಯಿತು, ಯಾವಾಗ AI ಬೂಮ್ ಸ್ಟಾರ್ಟ್ ಆಯ್ತಲ್ಲ, ಆಲ್ಮೋಸ್ಟ್ ಈಗ ಎಲ್ರಿಗೂ ಗೊತ್ತಿರೋಂಗೆ ಈ ಬೂಮ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ 2-3 ವರ್ಷದಲ್ಲಿ. ಆವಾಗಿಂದ ಜಿ ಪಿ ಯು ಡಿಮಾಂಡ್ ಜಾಸ್ತಿ ಆಯಿತು, AI ಜಿ ಪಿ ಯು ಡಿಮಾಂಡ್ ಜಾಸ್ತಿ ಆಯಿತು, ಎನ್ವಿಡಿಯಾ ಸ್ಟಾಕ್ ಮೇಲೆ ಹೋಗಿತ್ತು. ಈಗ ಡೀಪ್ ಸೀಕ್ ಅವ್ರು ಬಂದು ಏನು ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿದೆ ಇಲ್ಲೋ, US ಚೀನಾಗೆ ಟೆಕ್ನಾಲಜಿ ಎಕ್ಸ್ಪೋರ್ಟ್ ಬ್ಯಾನ್ ಇದೆ. ಟೆಕ್ನಾಲಜಿ ಎಕ್ಸ್ಪೋರ್ಟ್ ಅಂದರೆ ಏನು, ನೀವು ಯಾವುದು ಹೈ ಎಂಡ್ ಸಿ ಪಿ ಯು, ಫಾರ್ ಎಕ್ಸಾಂಪಲ್ ಇಂಟೆಲ್, AMD, ಎನ್ವಿಡಿಯಾ ಜಿ ಪಿ ಯು, AMD ಜಿ ಪಿ ಯು ಯಾವುದು ಚೀನಾ ಕೊಡೋಂಗಿಲ್ಲ, ಆಯಿತಾ. ಅದಕ್ಕೆ ಎಲ್ಲ ಕಿತ್ತೋಗಿರೋ ಜಿ ಪಿ ಯುಸ್ ಎಲ್ಲ ಅವ್ರಿಗಷ್ಟೇ ಅವೈಲೇಬಲ್ ಆಗುತ್ತೆ, ಅಂತ ಹೈ ಎಂಡ್ ಅವೈಲೇಬಲ್ ಆಗಲ್ಲ ಆಲ್ಮೋಸ್ಟು. ಸೊ ಆ ಮಾರ್ಕೆಟಲ್ಲಿ ಅವ್ರಿಗೆ ಟ್ರೈನ್ ಮಾಡಿರೋ ಮಾಡೆಲ್ಸ್ ಇದೆಯಲ್ಲ, ನನ್ನ ಪಿ ಸಿಲಿರೋ ಜಿ ಪಿ ಯಲ್ಲೂ ಐ ಕ್ಯಾನ್ ರನ್ ಇಟ್. ನಂದು ಇದರಲ್ಲೂ ನಾನು ಕೋಡ್ ಅಂದರೆ ಲೂಮಾ ಡೆವಲಪ್ ಮಾಡಿ ನಾನು ಬಿಲ್ಡ್ ಮಾಡಿದರೆ ಮಾಡಲು ಡೀಪ್ ಸೀಕ್ R1 ಮಾಡೆಲ್ ನಂದು ಓನ್ ಬಿಲ್ಡ್ ಮಾಡಿದರೆ ನಾನು ರನ್ ಮಾಡ್ಬೋದು ನನ್ನ ಲೋಕಲಲ್ಲಿ. ಇಷ್ಟು ದಿನ ಓಪನ್ ಎ ಡಂಗೂರ ಏನು ಹೊಡಿತಿದ್ದುದಂದರೆ, ಓಪನ್ AI ಏನು ಚಾಟ್ ಜಿ ಪಿ ಟಿ ಅಥವಾ AI ಈಸಿ ಇಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ತುಂಬ ದುಡ್ಡು ಹಾಕಬೇಕು. ಅದಕ್ಕೆ ಒಂದು ಸ್ಟಾರ್ ಗೇಟ್ ಪ್ರಾಜೆಕ್ಟ್ ಅಂತ ಏನೋ ಒಂದು ಅನೌನ್ಸ್ ಮಾಡಿದರು ಅಮೆರಿಕದಿಂದ. ಅದಕ್ಕೆ $500 ಬಿಲಿಯನ್ ಪ್ರಾಮಿಸ್ ಮಾಡಿದರು US ಗೌರ್ಮೆಂಟ್. ಅದಕ್ಕೆ ಆ ಟೈಮಲ್ಲಿ ಡೀಪ್ ಸೀಕ್ ಕಣ ಬಂದರು, ಅವ್ರು ಅನೌನ್ಸ್ ಮಾಡಿ ಅವ್ರ ಮಾಡೆಲ್ ರಿಲೀಸ್ ಮಾಡಿದರು. ಅವ್ರು ಬರೀ ತೋರಿಸಿದ್ರೆ ಯಾರೂ ನಂಬ್ತಿರ್ಲಿಲ್ಲ, ಓಪನ್ ಸೋರ್ಸ್ ಮಾಡಿ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು.
ಟೆಸ್ಟ್ ಮಾಡಿದವರೆಲ್ಲ ಇವ್ಯಾಲ್ಯೂಯೇಟ್ ಯಾರ್ಯಾರು ಮಾಡಿದಾರಲ್ಲ ಎಲ್ಲ ಹೇಳಿದ್ ಒಂದೇ, ಓಪನ್ ಎ ಐಕ್ಕಿಂತ ಇದ್ರದ್ದು ಚೆನ್ನಾಗಿದೆ ಪರ್ಫಾರ್ಮೆನ್ಸು ಅಂತ, ಎಫಿಷಿಯನ್ಸಿ ಇದೆ. ಮತ್ತು ಅವ್ರದ್ದು ಎಲ್ಲಕ್ಕಿಂತ ಕಾಮಿಡಿ ಏನಂದರೆ ಅವರು ಬಿಸ್ನೆಸ್ ವರ್ಷನ್ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ರೇಟ್ ಹೆಂಗಿದೆ ಗೊತ್ತಾ, 1 ಮಿಲಿಯನ್ ಟೋಕನ್ಸ್ಗೆ, ಇನ್ಪುಟ್ ಟೋಕನ್ಸ್ಗೆ ಇದಕ್ಕೇನಿದೆ $20 ಇದೆ ಓಪನ್ ಎ ಐ ಮಾಡೆಲ್ಗೆ, ಆಯಿತಾ. 1 ಮಿಲಿಯನ್ ಟೋಕನ್ಸ್ಗೆ. ಡೀಪ್ ಸಿಕ್ಕಿದೆ ಎಷ್ಟಿದೆ ಹೇಳು, $0.55. ಓ ಆಯಿತಾ. ಇದು ಇನ್ಪುಟ್ ಟೋಕನ್. ಔಟ್ಪುಟ್ ಟೋಕನ್ಸ್ಗೆ ಅವ್ರದ್ದು $60, 1 ಮಿಲಿಯನ್ ಟೋಕನ್ಸ್ಗೆ $60 ಇದೆ. ಡೀಪ್ ಸೀಕ್ ಅವ್ರು ಎಷ್ಟು ಕೊಡ್ತಿದ್ದಾರೆ ಗೊತ್ತಾ, $2.5. ಓಪನ್ ಎ ಐ ಬಿಸ್ನೆಸ್ನ ಅರದು ಕುಡಿದು ತಿಂದ್ಬಿಟ್ರು, ಆಯಿತಾ. ಈಗ ನೀನೇ ಯೋಚನೆ ಮಾಡು, ಚೀಪ್ ಆಪ್ಷನ್ ಅವೈಲೇಬಲ್ ಇದೆ ಅಂದರೆ ಅವ್ರು ತಗೋತಾರ, ಆಯಿತಾ. ಇದು ಕತೆ ದುಡ್ಡಿನ ವಿಚಾರ ಇತ್ತು. ಈಗ ಟೆಕ್ನಾಲಜಿ ಫ್ರಂಟಲ್ಲಿ ಹೇಳ್ತೀನಿ. ಓಪನ್ ಎ ಐದವ್ರು ಏನು ಮಾಡಿದರು, ಇಷ್ಟು ದಿನ ಎ ಐ ತುಂಬ ಡೆವಲಪ್ ಮಾಡೋದು ಕಷ್ಟ, ತುಂಬ ಇದು ಮಾಡಿದರು. ಗೂಗಲ್ ಅವರು ಹಂಗೆ ಅಂದರು, ಟೆಸ್ಲಾನು ಹಂಗೆ ಲೆವೆಲ್ಗೆ ಆಯ್ತು, ಆಯಿತಾ. ಡೀಪ್ ಸೀಕ್ ಅವರು ಇದನ್ನು ಡೆವಲಪ್ ಮಾಡಿದ್ದು $6 ಮಿಲಿಯನ್ ಅಲ್ಲಿ. ಇದು ಅವ್ರ ಸೈಡ್ ಪ್ರಾಜೆಕ್ಟ್ ಅಂತ. ಹೌದು, ಮೇನ್ ಪ್ರಾಜೆಕ್ಟ್ ಅಲ್ಲ ಇದು, ಸುಮ್ಮನೆ ಸೈಡಲ್. ಮತ್ತು ಅವ್ರು ಓಪನ್ ಸೋರ್ಸ್ ಮಾಡಿ ಏನು ಹೇಳಿದ್ ಗೊತ್ತಾ, ನಮ್ಗೆ ಇದು ಕಮರ್ಷಿಯಲ್, ನಮ್ಗೇನು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಓಪನ್ ಸೋರ್ಸ್ ಮಾಡಿದ್ವಿ, ಯಾರು ಯೂಸ್ ಮಾಡ್ತೀರಿ ಮಾಡ್ಕೊಳ್ಳಿ, ನಮ್ಮ ಸರ್ವಿಸು ಅವೈಲೇಬಲ್ ಇದೆ, ಬೇಕಾದ್ರೆ ಬನ್ನಿ ಅಂತ. ಸೊ ಅವ್ರು ಒಂದೇ ಟೈಮಲ್ಲಿ ಅಮೇರಿಕಾ ಒಂದು ಕಪಾಳಕ್ಕೆ ಹೊಡೆದ್ಬಿಟ್ರು, ಟೆಕ್ನಾಲಜಿ ನಿಮ್ಮ ಹತ್ರನೂ ಇಲ್ಲ ನಮ್ಮ ಹತ್ರನೂ ಇದೆ ಅಂತ. ಈಗ ಚೀನಾ ಅದಕ್ಕೆ ಅರ್ಧ ಎದುರ್ಕೊಂಡ್ಬಿಟ್ರು, ಯಾಕಂದ್ರೆ ಗೂಗಲ್ ಕೈಲಿ ಮಾಡೋಕ್ಕಾಗಲಿಲ್ಲ. ಜೇಮಿನಿ ಯೂಸ್ ಮಾಡಿ ಗೊತ್ತಾಗತ್ತೆ ಆ್ಯಪು ಎಷ್ಟು ಕೆಡ್ದಾಗಿದೆ ಅಂತ. ಪ್ಲಸ್ ಓಪನ್ ಎ ಐ ಇಷ್ಟು ದಿನ ನಾನೇ ಲೀಡ್ರು ಅಂತ ಓಡಾಡ್ತಿತ್ತು, ಅದರದ್ದು ಡಾಮಿನೇಷನ್ ಮುಗಿಸ್ಬಿಟ್ರು. ಇದೆಲ್ಲ ಕಾಂಟ್ರವರ್ಸಿಯಿಂದ ಏನಾಗಿತ್ತು, ಆ್ಯಸ್ ಯೂಶುವಲ್ ಓಪನ್ ಎ ಐ ಲಿಸ್ಟೆಡ್ ಇಲ್ಲ, ಸೊ ಅದ್ರ ಸ್ಟಾಕದ ಏನು ಐಡಿಯಾ ಇಲ್ಲ. ಆದರೆ ಎನ್ವಿಡಿಯಾ ಸ್ಟಾಕ್ ಬಿದ್ದೋಯ್ತು ಒಂದೇ ದಿನದಲ್ಲಿ. $500 ಬಿಲಿಯನ್ ಹೋಯ್ತು. ಇಷ್ಟು ದಿನ ಆ್ಯಪಲ್ಗಿಂತ ಜಾಸ್ತಿ ವ್ಯಾಲ್ಯೂಯೇಷನ್ ಇತ್ತು ಎನ್ವಿಡಿಯಾದ್ದು, ಆಯಿತಾ. ಮೊನ್ನೆ ತನಕ ಆ್ಯಪಲ್ ಕೆಳಗೆ ಬಂದ್ಬಿಟ್ರು. ಈಗ ಆ್ಯಪಲ್ ಬಿದ್ದೋಯ್ತು ಶೇರ್ಸು, ಆ್ಯಪಲ್ದು. ಅವ್ರದ್ದು ಎ ಐ ಕಾಂಪಿಟೇಷನಲ್ಲೇ ಇಲ್ಲ. ಅಟ್ಲೀಸ್ಟ್ ನಾನು ಹೆಸರು ಹೇಳೋಕ್ಕೆ ಇದು ಓಪನ್ ಎ ಐ ಹೇಳಿದೆ, ಜೇಮಿನ್ ಇದೆ, ಗೂಗಲ್ದು ಹೇಳಿದೆ. ಆ್ಯಪಲ್ದು ಎ ಐ ಇದೆಯಲ್ಲ, ಅದು ಕಾಂಪಿಟೇಷನು ಇಲ್ಲ. ಕಾಮಿಡಿ ಏನು ಗೊತ್ತಾ, ಅವರು ಯೂಸ್ ಮಾಡ್ತಿರೋದು ಬ್ಯಾಕ್ ಎಂಡಲ್ಲಿ ಓಪನ್ ಎ ಐ ಇದ್ದೇ ಯೂಸ್ ಮಾಡ್ತಿರೋದೆಲ್ಲ. ಮತ್ತು ಅದು ಏನು ಹೇಳಿದ್ದಾರೆ ಅಂದರೆ, ಮುಂದೆ ಹೋದ್ರೆ ನಿಮ್ಮ ಮೊಬೈಲಲ್ಲಿ ನೀನು ಎ ಐ ಯೂಸ್ ಮಾಡೋಕ್ಕೆ ಅವ್ರು ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತೆ ಮುಂದೆ. ಅವ್ರದ್ದು ಇದೆಯಲ್ಲ, ಅವ್ರದ್ದು ಓನು ಆಪಲ್ ಇಂಟೆಲಿಜೆನ್ಸ್ ಅಂತ, ಅದಕ್ಕೆ ಅದು ಸಬ್ಸ್ಕ್ರಿಪ್ಷನ್ ವರ್ಕ್ ಆಗಿ ತಗೋಬೇಕಂತೆ. ಅದಕ್ಕೆ ಹೇಳಿದೆ, ಎಲ್ಲರೂ ಹಿಂದೆ ಇದ್ದಾರೆ, ಆ್ಯಪಲ್ ಅವ್ರಂತೂ ಹಿಂದೆ ಇಲ್ಲ, ರೇಸಲ್ಲೇ ಇಲ್ಲ ಅವರು. ಬರೀ ದುಡ್ಡು ಮಾಡೋದ್ರಲ್ಲ ಅವರು. ಅಲ್ಲ, ಎಷ್ಟು ದಿನ ಎಲ್ಲರದು ಜಾಬ್ ತಗೊಳುತ್ತೆ, ಜಾಬ್ ಕಿತ್ಕೊಂಡ್ಬಿಡುತ್ತೆ. ಅನದರ್ ಜಾಬ್. ಅದ್ರ ಜೊತೆಗೆ ಕಾಂಟ್ರವರ್ಸೀಸ್ ಇದಾವೆ. ಇದು ಕಂಟೆಕ್ಸ್ಟ್ ಆಯ್ತು, ಇದನ್ನೆಲ್ಲ ಹೊಡೆದಾಡ್ತಿದ್ದಾರೆ, ಆಯ್ತಾ. ಕಾಂಟ್ರವರ್ಸಿ ಏನು, ಓಪನ್ ಎ ಐದವರು ಅಕ್ಯೂಸ್ ಮಾಡಿದ್ದಾರೆ ಡೀಪ್ ಸಿಕ್ ಮೇಲೆ. ಏನು, ಇವ್ರು ನಮ್ಮ ಡಾಟಾ ತಗೊಂಡ್ಬಂದು ಟ್ರೈನ್ ಮಾಡಿದ್ದಾರೆ ಮಾಡೆಲ್ಸು, ಅದಕ್ಕೆ ಇಷ್ಟು ಎಫಿಷಿಯೆಂಟ್ ಇದೆ. ಸೊ ಇವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ, ಯಾಕಂದರೆ ನಮ್ಮ ಡೇಟಾ ಯೂಸ್ ಮಾಡಿದ್ದಾರೆ ಅಕೌಂಟ್ಸ್ ಕ್ರಿಯೇಟ್ ಮಾಡಿ. ಯಾಕಂದರೆ ಅವ್ರೇನೋ 6 ತಿಂಗಳ ಹಿಂದೆ ಕೆಲವೊಂದು ಅಕೌಂಟ್ಸು ಸಸ್ಪಿಷಿಯಸ್ಲಿ ಡಾಟಾ ಎಲ್ಲ ಯೂಸ್ ಮಾಡಿರೋ ರೀತಿ ಆಗಿತ್ತು, ಒಂದು ಬ್ಯಾನ್ ಮಾಡಿದ್ದೀವಿ, ಈಗ ಅಕೌಂಟ್ಸ್ ಇವ್ರದ್ದೇ ಇರ್ಬೋದು ಅಂತ ಮೈಕ್ರೋಸಾಫ್ಟ್ ಓಪನ್ ಎ ಐ ಹೇಳಿದ್ದಾರೆ. ಮೈಕ್ರೋಸಾಫ್ಟ್ ಇನ್ವೆಸ್ಟ್ಮೆಂಟ್ ಇದೆ ಓಪನ್ ಎ ಐದಲ್ಲಿ ಬೇಸಿಕಲಿ. ಸೊ ಈಗ ಫಸ್ಟ್ ಆಫ್ ಆಲ್ ಓಪನ್ ಎ ಐ ಮೇಲೆ ಕೇಸ್ ನಡೀತಿದೆ, ಗೊತ್ತಿದೆ ತಾನೆ. ಎಲ್ಲರ ಡಾಟಾ ವರ್ಲ್ಡ್ ವೈಡ್ ನಮ್ದು ಏನು ಇಂಟರ್ನೆಟಲ್ಲಿ ಎಷ್ಟು ಡಾಟಾ ಇದೆ ಅಲ್ಲ, ಎಲ್ಲ ಸ್ಕ್ರೇಪ್ ಮಾಡಿದ್ದಾರೆ ಓಪನ್ ಎ ಐ ವಿತೌಟ್ ಅಥರೈಸೇಷನ್ ಅಂತ. ಸೊ ಈಗ ಏನು ಹೇಳ್ತಿದ್ದೆ ಅಂದ್ರೆ, ಓಪನ್ ಎ ಐ ಕೇಸ್ ಹೆಂಗಾಗಿದೆ ಅಂದರೆ, ಒಬ್ಬ ಕಳ್ಳ ದೋಚ್ಕೊಂಡು ಹೋಗಿದ್ದಾನೆ, ಇನ್ನೊಬ್ಬ ಕಳ್ಳ ಆ ಕಳ್ಳಂದೇ ದೋಚ್ಕೊಂಡು ಹೋಗಿದ್ದಾನೆ. ಸೊ ಕತೆ ಹಿಂಗಿದೆ. ಮತ್ತು ಓಪನ್ ಎ ಐ ಮೇಲೆ ಏನೇನು ಕೇಸಸ್ ಇದೆ ಅಂದರೆ, ಇಂಡಿಯಾದಿಂದನೇ ಎಲ್ಲ ಮೀಡಿಯಾ ಹೌಸಸ್ಸು ಇನ್ಕ್ಲೂಡಿಂಗ್ ರಿಲಯನ್ಸ್, ಜಿಯೋ ಎಲ್ಲರೂ ಸೇರಿ, ಎಲಾನ್ ಮಸ್ಕು ಇದ್ದಾನೆ, ಎಲ್ಲ ಸೇರಿ ಓಪನ್ ಎ ಐ ಮೇಲೆ ಕೇಸ್ ಹಾಕೋದಿದ್ದಾರೆ ಈ ಡಾಟಾ ಸ್ಕ್ರೇಪಿಂಗ್ ಸಲುವಾಗಿ. ವಿತೌಟ್ ಅಥರೈಸೇಷನ್ ಡೇಟಾ ತೊಗೊಂಡೋಗಿ ಟ್ರೈನ್ ಮಾಡಿದ್ದಾರೆ ಅಂತ. ಸೊ ಅದು ಒಂದು ಅದೊಂದು ನಡೀತಾ ಇದೆ. ಅದ್ರ ಮಧ್ಯೆ ಇದು ಸೆಕೆಂಡ್ಲಿ, ನಾವೆಲ್ಲ ಚೀನಾ ಡೆವಲಪ್ ಮಾಡ್ತು, ಎ ಐ ಡೆವಲಪ್ ಮಾಡ್ತು ಅಂತ ಒಪ್ಕೊಂಡ್ಬಿಟ್ವಿ, ಆಯಿತಾ. ಆದರೆ ನಿಜವಾಗ್ಲೂ 5 ಮಿಲಿಯನಲ್ಲಿ ಆಯ್ತಾ? ಚೀನಾ ಯಾವಾಗಾದರೂ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1, ಗೊತ್ತಿದೆ ತಾನೆ. ವರ್ಲ್ಡ್ಗೆನೆ ಇಂಪ್ಯಾಕ್ಟ್ ಕೊಡೋ ಒಂದು ಕೆಲಸ ಇದೆ ಅವ್ರದ್ದು, ಯಾವಾಗ್ಲೂ ಇದೆ. ಹಾಂ, ಮತ್ತೆ ಅದಕ್ಕೆ ಹೇಳ್ತಿದ್ದೀನಿ, ಅವ್ರು ನಿಜವಾಗ್ಲೂ $5 ಮಿಲಿಯನ್ ಸ್ಪೆಂಡ್ ಮಾಡಿದ್ದಾರೆ. ಯಾರಿಗಾದ್ರೂ ಗೊತ್ತಾ ನಿಜವಾಗ್ಲೂ? ಅವ್ರು ಹೇಳಿದ್ರು ನಾವು ನಂಬ್ತಾ ಇದ್ದೀವಿ. ಸೊ ನಮ್ದೇನು ಥೇರಿ ಏನಂದರೆ, ಇನ್ನೊಬ್ರದ್ದು ದೇ ಮೈಟ್ ಹ್ಯಾವ್ ಸ್ಪೆಂಟ್ ಮೋರ್, ಆದರೆ ಓಪನ್ ಎ ಐನ ಕೆಟ್ಟದಾಗ ತೋರ್ಸೋಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಒಂದು. ಸೆಕೆಂಡ್ ಕಾಂಟ್ರವರ್ಸಿ, ಶೇರ್ ಮಾರ್ಕೆಟಲ್ಲಿ ಏನು ಮಾಡಿದ್ದಾರೆ,
ಈಗ ಎನ್ವಿಡಿಯಾ ಮತ್ತು ಅದರ್ ಯಾವ ಟೆಕ್ನಾಲಜಿ ಸ್ಟಾಕ್ಸ್ ಇದೆಲ್ಲ ಅದನ್ನು ಶಾರ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಆಪ್ಷನ್ ಟ್ರೇಡಿಂಗಲ್ಲಿ ಬರುತ್ತೆ ಮಾಡಿದ್ದಾರೆ. ಸೊ ಅಗೇನೆಸ್ಟ್ ಆಗಿ ಬಿಡ್ ಮಾಡಿಟ್ಟಿದ್ರು, ಇದನ್ನು ಅನೌನ್ಸ್ ಮಾಡಿದ ಮೇಲೆ ಅವ್ರಿಗೆ ಇಳಿಯುತ್ತಲ್ಲ, ಸೊ ಸ್ಟಾಕ್ ಬೀಳ್ಬೇಕಾದ್ರೂ ದುಡ್ಡು ಬರೋ ತರ. ಶಾರ್ಟ್ ಪೊಸಿಷನ್ ತಗೊಂಡಿದ್ರು, ಅದರಲ್ಲಿ ಅದಕ್ಕೋಸ್ಕರ ದುಡ್ಡು ಮಾಡೋಕ್ಕೆ ಇದನ್ನೆಲ್ಲ ಪ್ಲ್ಯಾಂಡ್ ಅಟೆಂಪ್ಟ್ ಇದೆ ಆಯಿತಾ. ಸೊ ಇದು ಒಂದು ಹೇಳಿದೆ, ಯಾಕಂದರೆ $500 ಬಿಲಿಯನ್ ಹೋಗಿದೆ ಅಂದರೆ ಯೋಚನೆ ಮಾಡು, ಶಾರ್ಟ್ ಪೊಸಿಷನಲ್ಲಿದ್ದರೆ ಚೀನಾಗೆ ಯಾವ ಲೆವೆಲ್ಗೆ ದುಡ್ಡು ಹೋಗಿರುತ್ತೆ. ಸೊ ಇವೆಲ್ಲ ಪ್ರೀ ಪ್ಲ್ಯಾಂಡ್ ಇದೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಡೀಪ್ ಸಿಕ್ ಯಾರು ಕೆಪಬಿಲಿಟಿ ಕ್ವಶನ್ ಮಾಡ್ತಿಲ್ಲ ಡೀಪ್ ಸಿಕ್ದು, ಆದರೆ ಅದ್ರ ಹಿಂದಿನ ಮೋಟಿವೇಶನ್ನು ಅವ್ರು ಹೆಂಗೆ ಟ್ರೈನ್ ಮಾಡಿದರು ಅದನ್ನು ಎಲ್ಲರೂ ಕೇಳ್ತಿದ್ದಾರೆ. ಆದರೆ ಅದೆಲ್ಲ ಬಿಟ್ಟರೆ ಡೀಪ್ ಸಿಕ್ದು ಡಿಫ್ರೆಂಟ್ ವರ್ಜನ್ಸ್ ಇದ್ದಾವೆ. ಅದ್ರ ಬೇಸಿಕ್ ವರ್ಜನ್ ಏನು ರಿಲೀಸ್ ಮಾಡಿದಾರಲ್ಲ, ಗಿಟಬಲ್ಲಿ ಏನು ಅವೈಲೇಬಲ್ ಇದೆಯಲ್ಲ, ಯೂಟ್ಯೂಬಲ್ಲಿ ಒಂದು 50,000 ಟ್ಯುಟೋರಿಯಲ್ ಸಿಗುತ್ತೆ, ಹೋಗಿ ನೀವು ಯೂಸ್ ಮಾಡ್ಬೋದು. ಒಂದು ರಾಸ್ಪೆರಿ ಪೈ ಮೇಲೂ ರನ್ ಮಾಡ್ಬೋದು, ಅದ್ರ GPU ಬೇಕು ಅದಕ್ಕೆ ಅಷ್ಟೇ. ಬೇಸಿಕಲಿ ಒಬ್ಬ ಅಣ್ಣ ಇದ್ದಾನೆ, ರಾಸ್ಪೆರಿ ಪೈ ಮೇಲೂ GPU ಹಾಕ್ಬಿಟ್ಟಿದ್ದಾನೆ, ಅವ್ನು ತೋರಿಸ್ತಿದ್ದಾನೆ ರಾಸ್ಪೆರಿ ಪೈ ಮೇಲೂ ವರ್ಕ್ ಮಾಡ್ಬೋದು ಅಂತ. ಸೊ ಅಷ್ಟು ಎಫಿಷಿಯೆಂಟ್ ಇದೆ, ಮೇನ್ ಥಿಂಗ್ ಇರೋದು ಅಷ್ಟು ಎಫಿಷಿಯನ್ಸಿ ಇದೆ. ಸೊ ಈಗ ಮೇನ್ ಥಿಂಗ್ ಎಫಿಷಿಯನ್ಸಿ ಯಾಕೆ ಇಂಪಾರ್ಟೆಂಟು, ಈಗ ನಂದು ಕಂಪ್ನಿ ಆ $10,000 $50,000 GPU ಅಫೋರ್ಡ್ ಮಾಡೋಕ್ಕಾಗಲ್ಲ. ಆದರೆ RTX 5090 ಅವ್ರು ತೊಗೋಬೋದು, $2,000 ಅಷ್ಟೇ ಕರೆಂಟ್ಲಿ ಪ್ರೈಸಿಂಗ್ ಇರೋದು, ತೊಗೊಂಬಂದು ಮಾಡ್ಬೋದು, ರಿಸರ್ಚ್ ಮಾಡ್ಬೋದು. ಸೊ ಈಗ ಹೆಂಗಾಯ್ತಂದರೆ ಓಪನ್ AI ಎಲ್ಲ ಕಿತ್ಕೊಂಡು ಏನೇನು ಬಿಸ್ನೆಸ್ ಬರೋದಿತ್ತಲ್ಲ ಕಿತ್ಕೊಂಡು ಎಲ್ಲರ ಕೈಲಿ ವರ್ಡ್ ಎಲ್ಲರ ಕೈಗೂ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ಹೋಗಿ ಯೂಸ್ ಮಾಡಿ. ಅದಿರೋದು ಬಿಗ್ ಇಂಪ್ಯಾಕ್ಟ್. ಅದಾಯ್ತು. ಈಗ US ಓಪನ್ ಎ ಐತೆ, ಜೆಮಿನಿ ಐತೆ, ಚೈನಾದು ಡೀಪ್ ಸೀಕ್ ಆಯ್ತು, ಇಂಡಿಯಾದ ಏನೈತೆ? ಆಸ್ಟ್ರಾಲಜಿ ಫ್ಯೂಚರ್ ಹೇಳ್ಬಿಡುತ್ತೆ. AI ಅಂದ್ರೆ ಬರೀ ಹೇಳುತ್ತೆ ಇದ್ ಮಾಡ್ರಪ್ಪ ಅಂತ, ಮಾಡಪ್ಪ ಅಂತ. ಆಸ್ಟ್ರಾಲಜಿ ಫ್ಯೂಚರ್ ಹೇಳುತ್ತೆ, ಫ್ಯೂಚರ್ ಹೇಳುತ್ತೆ ಹಿಂಗಾಗತ್ತೆ ಅಂತ. ಯಾಕೆ ಇಂಡಿಯಾದವರು ಅದ್ರ ಮೇಲೆ ಏನ್ ಫೋಕಸ್ ಮಾಡಲ್ವಾ ಅಂತ. ಈಗ ಬಜೆಟ್ ಅಲ್ಲೂ ಆಯ್ತು, AI ಮೇಲೆ ಕಾನ್ಸಂಟ್ರೇಷನ್ ಎಷ್ಟೋ ಸಾವಿರ ಕೋಟಿ ಅಂತ ಹೇಳಿದ್ರು. ಎಷ್ಟೋ ಸಾವಿರ ಕೋಟಿ ಅಲ್ಲ, ಜಸ್ಟ್ 200 crores ಎಷ್ಟೋ ಅನೌನ್ಸ್ ಮಾಡಿದ್ರು. ಅಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇದು ಗೌರ್ಮೆಂಟ್ ಕೈಲಿ ಮಾಡೋಕ್ಕಾಗಲ್ಲ ಆಯ್ತಾ. ಗೌರ್ಮೆಂಟ್ ಏನೇ ಮಾಡಿದ್ರು ಥರ್ಡ್ ಪಾರ್ಟಿ ಕೊಡ್ತಾರೆ, ಥರ್ಡ್ ಪಾರ್ಟಿಗೆ ಎಷ್ಟು ದುಡ್ಡು ಬರುತ್ತೆ ಅಷ್ಟೇ ಮಾಡ್ತಾರೆ. ಇದು ಒಬ್ಬ ಯಾರಾದರೂ ಬಿಸ್ನೆಸ್ವನ್ನು ಅಥವಾ ಒಂದು ಟೆಕ್ನಾಲಜಿ ಕಂಪ್ನಿ ಮಾಡಬೇಕಾದ ವಿಚಾರ. TCS ಅಂತ ಕಂಪ್ನಿ, ಒಂದು ದೊಡ್ಡ ಕಂಪ್ನಿ, ಅವ್ರು ಅಟೆಂಪ್ಟ್ ಮಾಡಬೇಕಿದ್ನ ಆಯಿತಾ. ಅವರು ಕರೆಂಟ್ ಕೆಪಾಸಿಟಿ ಮೇಲೆ ಯಾರೂ ನೋಡ್ತಿಲ್ಲ. ಅದಕ್ಕೆ ಇನ್ನೊಂದು ರೀಸನಿಂಗ್ ಇದೆ. ಒಂದು 5-6 ವರ್ಷದ ಹಿಂದೆ ಇಂಡಿಯಾದಲ್ಲಿ ಒಂದು ಹೈಕ್ ಮೆಸೆಂಜರ್ ಅಂತ ಇತ್ತ, ಗೊತ್ತಾ ಎಲ್ರಿಗೂ? ಪಾಪ್ಯುಲರ್ ಜನ ಯೂಸ್ ಮಾಡ್ತಿದ್ರು ಆಯಿತಾ. ಇಂಡಿಯಾದ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಯಾವುದು ಕಂಫರ್ಟೇಬಲ್ ಆಗ್ತೀವಿ ಅದನ್ನು ಯೂಸ್ ಮಾಡ್ತೀವಿ, ನಾವು ದೇಶಕ್ಕೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಯೂಸ್ ಮಾಡಲ್ಲ ಆಯಿತಾ. ಫಾರ್ ಎಕ್ಸಾಂಪಲ್ಲು ಚೀನಾದಲ್ಲಿ ಹೋದರೆ ಅಲ್ಲಿ ವಾಟ್ಸಪ್ ವರ್ಕ್ ಆಗಲ್ಲ, ಅಲ್ಲಿ ಇರೋದೇ WeChat ಆಯಿತಾ, ಅಲ್ಲಿ ಯಾರೂ ವಾಟ್ಸಪ್ ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಇಂಡಿಯಾದಲ್ಲೂ ಅಟೆಂಪ್ಟ್ಸ್ ಆಗಿದಾವೆ ಮುಂದೆ, ಆದರೆ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಂದರೆ ನಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ಯೂಸ್ ಮಾಡ್ತೀವಿ. ಸೊ ನಾವು ಒಂದು ಸ್ವಲ್ಪ ಆ ವಿಚಾರದಲ್ಲಿ ಒಳ್ಳೆಯದೇ ಇಲ್ಲ ಅನ್ನಲ್ಲ, ಆದರೆ ದೇಶಭಕ್ತಿ, ದೇಶದ ಡೆವಲಪ್ಮೆಂಟ್ ಮಾಡಿದರೆ ಒಂದೊಂದು ಸರ್ತಿ ಹೊಡೆತ ಕೊಡುತ್ತೆ. ಯಾಕಂದರೆ ಹೈಕ್ ಮೆಸೆಂಜರ್ ನಾವು ಮಾಡಿದರೆ ಇಂಡಿಯಾದೇ ಕಂಪ್ನಿ ಇತ್ತು ಆಯಿತಾ, ಇಂಡಿಯಾದಲ್ಲೇ ಸರ್ವರ್ ಇರ್ತಿತ್ತು, ನಾವು ಇಂಡಿಯಾದೇ ಯೂಸ್ ಮಾಡ್ತಿದ್ರೆ ನಮಗೂ ಒಂದು ಸ್ವಲ್ಪ ಟೆಕ್ನಾಲಜಿ ಇನ್ನೊಂದು ಸ್ವಲ್ಪ ಬೆಳೀತಿತ್ತೇನು. ಆದರೆ ಈಗ ಏನಾಗಿದೆ, ನಾವು ಮಾಡಲ್ಲ, ವಾಟ್ಸಪ್ ಇಟ್ಕೊಂಡಿದ್ದೀವಿ, ತುಂಬ ಜನ ವಾಟ್ಸಪ್ ಯೂಸ್ ಮಾಡ್ತೀವಿ, ಟೆಲಿಗ್ರಾಮ್ ಯೂಸ್ ಮಾಡ್ತೀವಿ, ಕರೆಕ್ಟಾ. ಸೊ ಎರಡು ಕಂಪ್ನಿ ಯಾವುದು, ವಾಟ್ಸಪ್ ಇರೋದು US-ದು, ಟೆಲಿಗ್ರಾಮ್ ಇರೋದು ಆ್ಯಕ್ಚುಲಿ ರಷ್ಯಾದ ಒಬ್ಬನಿದ್ದ, ಅವನಿಗೆ ಕರೆಂಟ್ಲಿ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವ್ನು ಡೆವಲಪ್ ಮಾಡಿದ್ದು ಟೆಲಿಗ್ರಾಮ್. ಸೊ ಮುಗ್ದೇ ಹೋಯ್ತಲ್ಲ, ಇಂಡಿಯಾ ಸ್ಕೋಪೇ ಇಲ್ಲ. ಸೊ ಅದು ಒಂದು ರೀಸನಿಂಗ್ ಬರುತ್ತೆ. ಇನ್ನೊಂದು ಇದಕ್ಕೆ ಸ್ವಲ್ಪ ಗೌರ್ಮೆಂಟ್ ಏನಾದ್ರು ಸಪೋರ್ಟ್, ಈಗ ಚೀನಾದಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟ್ ಎಲ್ಲದಕ್ಕೂ, ಏನೇ ಯೂಸ್ ಮಾಡಬೇಕು ಅಂತ ರೂಲ್ ಮಾಡ್ತಾರೆ, ರೂಲ್ ಮಾಡ್ತಾರೆ. ಅದು ಒಂದು ಡಿಕ್ಟೇಟರ್ಶಿಪ್ ಅದು. ಸೊ ಅದು ಮಾಡುತ್ತಾರೆ. ಈಗ US-ಗೆ ಹೋದ್ರೆ ಮೊನ್ನೆ ಟ್ರಂಪ್ ಅನೌನ್ಸ್ ಮಾಡಿದ್ರು $500 billion AI-ಗೆ. ಸೊ ಇಂಡಿಯಾದಲ್ಲೂ ಗೌರ್ಮೆಂಟ್ ಈ ತರ, ಈಗ ಅಷ್ಟು US ರೇಂಜ್ಗೆಲ್ಲ ನಮ್ಮ ಇಂಡಿಯಾದಲ್ಲಿ ಅಮೌಂಟ್ ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ಗಾದ್ರೂ ಅಮೌಂಟ್ ಅಥವಾ ಫಂಡಿಂಗ್ ಏನಾದ್ರು ಅದಕ್ಕೆ ಪ್ರಾವಿಷನ್ ಈ ತರ ಮಾಡ್ಬೋದು, ನಿಮ್ಗೆ ಟ್ಯಾಕ್ಸ್ ಕನ್ಸಂಪ್ಷನ್ ಕೊಡ್ತೀವಿ ನಿಮ್ ಕಂಪ್ನಿಗೆ ಈ ತರದ್ ಮಾಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ IT ಹೆಂಗ್ ಬಂತು,
IT ಹೆಂಗ್ ಬಂತು ಅಂದ್ರೆ ಟ್ಯಾಕ್ಸ್ ಕನ್ಸಂಪ್ಷನ್ ಕೊಡ್ತೀವಿ, ನೀವು ಬೆಂಗಳೂರಲ್ಲಿ IT ಕಂಪ್ನಿ ಓಪನ್ ಮಾಡಿದ್ರೆ ಅಂತ ಅನ್ಬಿಟ್ಟು 1999 ಅಲ್ಲಿ SM ಕೃಷ್ಣ ಮಾಡಿದ್ದಕ್ಕೆ ಬೆಂಗಳೂರಿಗೆಲ್ಲ ಬಂದ್ರು IT ಕಂಪ್ನೀಸ್ ಬಂತು. ಸೊ ಈ ತರ ಏನಾದ್ರು ಮಾಡಿದ್ರೆ ಟೆಕ್ನಾಲಜಿ ಗ್ರೋತ್ ಆಗುತ್ತೆ. ಇದು ಗೌರ್ಮೆಂಟ್ ಇಂದ ಒಂದ್ ಕಡೆ ಸಪೋರ್ಟ್ ಬರಬೇಕು. ಇನ್ನೊಂದು ಕಂಪ್ನೀಸ್ ನಮ್ಮ ಇಂಡಿಯಾದಲ್ಲಿರೋ ಕಂಪ್ನೀಸ್ ಎಲ್ಲ ಇಂಡಿಯಾದಲ್ಲಿರೋ ಇಂಡಿಯನ್ ಕಂಪ್ನೀಸ್ ಯಾವುದು TCS, ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೇಂದ್ರ ಆಗಿರ್ಲಿ, ಯಾವುದೇ ಕಂಪ್ನೀಸು ಅವ್ರದ್ದು ಓನ್ ಪ್ರಾಡಕ್ಟ್ಸ್ ಯಾವ್ದು ಜಾಸ್ತಿ ದೊಡ್ಡ ಲೆವೆಲ್ಗೆ ಯಾವ್ದು ಇಲ್ಲ, ಸಣ್ಣ ಪುಟ್ಟ ಐತೆ. ಅವ್ರ ಪೂರ್ತಿ 80% ಔಟ್ಸೋರ್ಸಿಂಗ್ ಮಾಡ್ತಾರೆ. ಇಲ್ಲ, ಅದಕ್ಕೆ ಆನ್ಸರ್ ಇದೆ. ಇನ್ ಹೌಸ್ ಪ್ರಾಡಕ್ಟ್ಸ್ ಇದಾವೆ. ಇನ್ಫೋಸಿಸ್ ಬ್ಯಾಂಕ್ ಪ್ರಾಡಕ್ಟ್ಸ್ ಇದಾವೆ, ಇನ್ ಹೌಸ್ ಪ್ರಾಡಕ್ಟ್ಸ್ ತುಂಬ ಯೂಸ್ ಮಾಡ್ತಾರೆ. Pinnacle ಅವ್ರ್ದೆಲ್ಲ. ಹಾಂ, ಪ್ರಾಡಕ್ಟ್ ಅದು ಸರ್ವಿಸ್ ಅಲ್ಲ. ಸೊ ಫಿನಾಕಲ್ ಹೇಳಿದ್ರೆ ಇಲ್ಲ ಇದಾವೆ, ಹಂಗೇನಿಲ್ಲ. ಹಂಗೆ ಇನ್ನೊಂದು ಹೇಳ್ಬಿಡ್ತೀನಿ, ಇಂಡಿಯಾದಲ್ಲಿ ಟೆಕ್ನಾಲಜಿ ಇಲ್ಲ ಅಂತಿಲ್ಲ. ಫಸ್ಟ್ ಆಫ್ ಆಲ್ UPI ಗೊತ್ತಿದೆ ತಾನೇ ಎಲ್ರಿಗೂ. ಎಂತೆಂಥ US ಕ್ರೆಡಿಟ್ ಕಾರ್ಡು ಇವೆಲ್ಲ ದೊಡ್ಡ ದೊಡ್ಡ ಏನು ಕಾರ್ಡ್ ಪ್ರೊಸೆಸಿಂಗ್ ಕಂಪ್ನೀಸ್ ಎಲ್ಲ ಅವಾಗ ರಾತ್ರಿ ಎಲ್ಲ ಚಳಿ ಬಿಡಿಸ್ಬಿಟ್ಟಿದೆ ಅದು. ಯಾಕಂದರೆ ಇಂಡಿಯಾದೇ ಪೇಮೆಂಟ್ ಪ್ರೊಸೆಸಿಂಗ್ ಇದು ಟೆಕ್ನಾಲಜಿ US ಅಲ್ಲೂ ಇಲ್ಲ. ಸೊ ಇಂಡಿಯಾದಲ್ಲಿ ಟೆಕ್ನಾಲಜಿ ಇಲ್ಲ ಅಂತಲ್ಲ, ನಾವು ಹೇಳೋದೇನೆಂದರೆ ಇಂಡಿಯಾದಲ್ಲಿ ಹೆಂಗೆ ನೀವು ಹಿಟ್ ಆಗಬೇಕಂದ್ರೆ ಬಿಸ್ನೆಸ್ ಓರಿಯೆಂಟೆಡ್, ಒಂದು ಪರ್ಪಸ್ ಓರಿಯೆಂಟೆಡ್ ಟೆಕ್ನಾಲಜಿ ತಂದರೆ ವರ್ಕ್ ಆಗುತ್ತೆ. ಏನು ಬಿಸ್ನೆಸ್ ಮಾಡೆಲ್ ಇಲ್ಲ, ದುಡ್ಡು ಮಾಡೋಕ್ಕಾಗಲ್ಲ ಅಂದರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದೇ ಇಲ್ಲ. ಅದು ಪ್ರಾಬ್ಲಮ್. ಹಂಗೆ ಅದೇನೆ. ಈಗ UPI ಬಂತಲ್ವಾ, ಸೇಮ್ ಈಗ UPI ಇದೆ, ONDC ಇದೆ ಗೌರ್ಮೆಂಟ್ದು, ಸೇಮ್ ಅದೇ ತರ AIಗೂ ಏನಾದ್ರು ಮಾಡ್ಬೋದು ಗೌರ್ಮೆಂಟ್. ಪ್ಲಸ್ ಇಂಡಿಯನ್ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಈಗಿರೋ ಮೇಜರ್ ಕಂಪ್ನೀಸ್ ಇದಾವಲ್ಲ, ಕೆಲವೊಂದು ಟೆಕ್ನಾಲಜಿ ಅಂತಾನೆ ಏನಿಲ್ಲ, ಈಗ ಸ್ವಲ್ಪ ಕಂಪ್ನಿ ಸ್ಟಾರ್ಟ್ಅಪ್ಸ್ ಆಗಿರ್ಲಿ, ಝೊಮ್ಯಾಟೊ, ಸ್ವಿಗ್ಗಿ, ಇವೆಲ್ಲ ಇವ್ರದ್ದು ಮೇಜರ್ ಇನ್ವೆಸ್ಟರ್ಸ್ ಎಲ್ಲ US ಇನ್ವೆಸ್ಟರ್ಸ್ ಇದ್ದಾರೆ. US ಚೀನಾದವರು ಇದ್ದಾರೆ. Paytm ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ಯಾ? ಚೈನಾನೇ ಹೈಯೆಸ್ಟ್ ಹೋಲ್ಡಿಂಗ್. ಈಗ ಮೇಜರ್ ಅವರೇ ಇದ್ದಾರೆ. ಸೊ ಕಂಟ್ರೋಲ್ ಮಾಡೋದೆಲ್ಲ ಯಾರು ಮಾಡ್ತಿರ್ತಾರೆ, ಅಲ್ಲಿ ಅವ್ರು ಮಾಡ್ತಿರ್ತಾರೆ. ಈಗ ಶೇರ್ ಹೋಲ್ಡರ್ಸ್ ಹೈಯೆಸ್ಟ್ ಯಾರು ಇರ್ತಾರೆ ಅವ್ರು ಹೇಳ್ದಂಗೆ ಕೇಳ್ಬೇಕು ತಾನೆ. ಈಗ ಝೊಮ್ಯಾಟೊ CEO ದೀಪೇಂದರ್ ಗೋಯಲ್ ಒಂದ್ ಎಷ್ಟು % ಇದೆ, 4% ಇದೆ ಹೋಲ್ಡಿಂಗ್ ಕಂಪ್ನಿಯಲ್ಲಿ. ಸೊ ಅವನ್ ಡಿಸಿಷನ್ಗಿಂತ ಬೋರ್ಡ್ ಡಿಸಿಷನ್ ಏನಿರುತ್ತೆ ಅದ್ರ ಮೇಲೆ. ಸೊ ಇಂಡಿಯಾದಲ್ಲಿ ಇನ್ವೆಸ್ಟರ್ಸ್ ಬರಬೇಕು, ಸಪೋರ್ಟ್ ಮಾಡಂತವ್ರು, ಪ್ಲಸ್ ಗೌರ್ಮೆಂಟ್ ಸಪೋರ್ಟು ಬೇಕು ಟೆಕ್ನಾಲಜಿ ಗ್ರೋತ್ ಆಗೋದಕ್ಕೆ. ನಾನು ಹೇಳಿದ್ನಲ್ಲ, ಬಿಸ್ನೆಸ್ ಯಾವಾಗ ಬರ್ತಾರೆ? ಪ್ರಾಫಿಟ್ ಇದ್ದಾಗ. ದುಡ್ಡು ಪ್ರಾಫಿಟ್ ಇದ್ರೇನೆ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಜಿಯೋದಲ್ಲಿ ಇನ್ವೆಸ್ಟ್ಮೆಂಟು ತುಂಬ ಬೆಟ್ಟಾದಿದೆ. ಮಾರ್ಕ್ ಜುಕರ್ಬರ್ಗ್ ಅಣ್ಣ ಅವ್ರದ್ದು ಇದೆ ತಾನೆ. ಜಿಯೋದಲ್ಲಿ ಇದೆ, ಗೂಗಲ್ದಿದೆ. ಗೂಗಲ್ದು ಯಾಕೆ ಅಣ್ಣ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರು? ಜಿಯೋದಲ್ಲಿ ಯಾಕೆ ಮಾಡಬೇಕಾಗಿತ್ತು? ಪ್ರಾಫಿಟ್ ಇದೆ, ಡೇಟಾ ಸಿಗುತ್ತೆ. ಸೊ ಸೊ ಹಿಂಗೆ ಪ್ರಾಫಿಟ್ ಕಾಣೋ ತನಕ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಯಾರು ಹೊರಗಡೆಯವ್ರು ಬರಲ್ಲ. ಸಿಂಪಲ್ ಎಕ್ಸಾಂಪಲ್ಸ್ ಇವು ಅಷ್ಟೇ. ಪ್ರಾಫಿಟ್ಗಿಂತ ಈಗ ಸ್ವಲ್ಪ ಅಡ್ವಾಂಟೇಜ್ ತಗೊಳ್ತಾರೆ. ಈಗ ಮೆಟಾ ಮತ್ತೆ ಗೂಗಲ್ ಜಿಯೋದಲ್ಲಿ ಇನ್ವೆಸ್ಟ್ ಮಾಡಿದ್ ಬೇಸಿಕಲಿ ಡೇಟಾಗೋಸ್ಕರ. ಕರೆಕ್ಟ್. 100 ಕೋಟಿ ನಿನ್ಗೆ ಎಷ್ಟು, ಒಂದು 20 ಕೋಟಿ ಜನದ ಡೇಟಾ ಸಿಗುತ್ತೆ ಈಸಿಯಾಗಿ. ಜಿಯೋದು 20-30 ಕೋಟಿ ಜನ ಇದ್ದಾರೆ ಅನ್ಕೋತೀನಿ. ಸೊ ಅವ್ರು ತೊಗೊಂಡು ಓಡೋಗ್ತಾರೆ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ಏನಿದೆ ಗೊತ್ತಾ, ಚೀನಾ ಗ್ರೋತ್ ಅಲ್ಲಿ ಟೆಕ್ನಾಲಜಿ ಅವ್ರದ್ದೇ ತಯಾರು ಮಾಡೋಕ್ಕೆ ರೀಸನ್ ಏನಿದೆ ಗೊತ್ತಾ? ಒಂದು, ಅಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಆಮೇಲೆ ಗೂಗಲ್ ಸರ್ಚು ಬ್ಯಾನ್ ಇದೆ, ಆಯಿತಾ? ಸೊ ಅಲ್ಲಿ ಇನ್ ಹೌಸ್ ಪ್ರಾಡಕ್ಟ್ಸ್ ಏನು ಬರ್ತಾವಲ್ಲ ಅದಕ್ಕೆ ಬೆಳೆಯೋಕ್ಕೆ ಸ್ಕೋಪ್ ಇದೆ. ಇಂಡಿಯಾದಲ್ಲಿ ಹಂಗಿಲ್ಲ, ಆಯಿತಾ? ಸೆಕೆಂಡ್ಲಿ, ಡಿಕ್ಟೇಟರ್ಶಿಪ್ ಇದೆ ಅಲ್ಲಿ. ನಾನು ಹೇಳಿದ್ದೇ ಯೂಸ್ ಮಾಡಬೇಕು ಅನ್ನೋದು ಒಂದು ಇದೆ. ರೂಲ್ ಅಲ್ಲ, ಮ್ಯಾಂಡೇಟೇ ಕರೆಕ್ಟ್. ರೂಲ್ ತಪ್ಪಾಗುತ್ತೆ, ರೂಲ್ ಬ್ರೇಕ್ ಮಾಡ್ಬೋದು. ಮ್ಯಾಂಡೇಟ್ ತಪ್ಪು ಮಾಡಿದ್ರೆ ಎತ್ತಾಕೊಂಡೋಗಿ ಜೈಲಲ್ಲೇ ಕೂರಿಸ್ಬಿಡ್ತಾರೆ, ಆಯಿತಾ? ಸೊ ಥರ್ಡ್, ಇವೆರಡು ಅವ್ರ ಡಿಕ್ಟೇಟರ್ಶಿಪ್ಪಿಂದ. ಥರ್ಡು, ಅವ್ರಿಗೆ ಬೇಜಾನ್ ಟೆಕ್ನಾಲಜಿ, ಈಗ US ಅವ್ರು ಬೇಜಾನು ಟೆಕ್ನಾಲಜಿ ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಇವಾಗ ಪ್ರೊವೈಡ್ ಮಾಡೋಂಗಿಲ್ಲ, ಅದು ಇಲ್ಲ ಅಂತ. ಸೊ ಏನು ಮಾಡಿದರು, ಅಲ್ಲಿ ಕಂಪ್ನಿ ಸರ್ವೈವ್ ಆಗಬೇಕಲ್ಲ. ಸೊ ಇಂಥದ್ದೆಲ್ಲ ಐಡಿಯಾ ಮಾಡ್ತಾರೆ ಹೆಂಗೂ ವರ್ಕ್ ಮಾಡಬೇಕು ಅಂತ. ನಿನಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈಗ ಇವೆಲ್ಲ ಬೇಸಿಕಲಿ ನಮ್ದು ಇವು ಬ್ಯಾನ್ ಇದ್ದಾವೆ. ಯಾವುದು? ಇಂಟೆಲು, AMDದು ಚಿಪ್ಸೆಟ್ಸು ಮಾರಂಗಿಲ್ಲ ಅವ್ರಿಗೆ, ಹೈ ಆ್ಯಂಡ್ ಚಿಪ್ಸೆಟ್ಸು ಮಾರಂಗಿಲ್ಲ ಚೀನಾಗೆ. US ಸ್ಯಾಂಕ್ಷನ್ ಹಾಕಿದ್ದಾರೆ. ಸೊ ಅದಕ್ಕೆ ಚೀನಾ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವೇ ಡಿಸೈನ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಅವರು 14 nm ಇನ್ನೂ ಇದ್ದಾರೆ
ವರ್ಡ್ ಎಲ್ಲ 2-3 ನ್ಯಾನೋಮೀಟ್ರಿಗೆ ಹೋದರೆ ಅವ್ರು 14 ನ್ಯಾನೋಮೀಟ್ರು 10 ನ್ಯಾನೋಮೀಟ್ರಲ್ಲಿ ಚಿಪ್ಪು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇಂಪಾರ್ಟೆಂಟ್ ಏನಂದರೆ ಅವ್ರು ಯಾರು ಹೆಲ್ಪ್ ಇಲ್ದೇನೂ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಆಗಿಲ್ಲ ಇನ್ನೂ, ಬೇರೆ ಯಾವ ದೇಶದಲ್ಲೂ ಇಲ್ಲ. ಒಂದು 4 ದೇಶ ಬಿಟ್ಟರೆ ಯಾವ ಕಂಪ್ನಿಲೂ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ, ಇಕ್ವಿಪ್ಮೆಂಟು ಇಲ್ಲ, ಮ್ಯಾನುಫ್ಯಾಕ್ಚರು ಆಗಂಗಿಲ್ಲ. ಸೊ ಅಲ್ಲಿ ಚೀನಾದಲ್ಲಿ ಒಂಥರ ಡಿಕ್ಟೇಟರ್ಶಿಪ್ಪನ್ನು ಪುಷ್ ಮಾಡ್ತು ಇನ್ನೋವೇಷನ್ಗೆ, ಪ್ಲಸ್ ಇಂಥ ರಿಸ್ಟ್ರಿಕ್ಷನ್ನು ಪುಷ್ ಮಾಡ್ತು ಇನ್ನೋವೇಷನ್ಗೆ. ಇಂಡಿಯಾದಲ್ಲಿ ಇಷ್ಟು ಓಪನ್ನೆಸ್ ಇದ್ರೂ ಆಗ್ತಿಲ್ಲ. ಅದು ಕ್ವಶನ್ ಮಾಡಬೇಕಾದ ದೊಡ್ಡ ವಿಚಾರ. ಟ್ಯಾಲೆಂಟ್ ಒಂದು ಹೇಳ್ತಾರೆ, ಟ್ಯಾಲೆಂಟ್ ಇಂಡಿಯಾದವ್ರು ಓಡೇ ಹೋಗ್ತಾರೆ ಅರ್ಧ ಜನ, ಅದಕ್ಕೂ ಆಗಲ್ಲ ಅಂತ. ಅದಕ್ಕೆ ಟ್ರಂಪ್ ಅಣ್ಣ ಮಾಡಿಬಿಟ್ರೆ ಇನ್ನು ಗ್ರೀನ್ ಕಾರ್ಡ್ ಕೊಡಲ್ಲ ನಿಮಗೆ ಅಂತ. ಸೊ ಹೋಗಿ ಎಷ್ಟು ಜನ ಹೋಗ್ತೀರ ನೋಡೋಣ, ವಾಪಸ್ ಬರಲೇಬೇಕು ಟೈಮ್. ಇಲ್ಲಿಗೆ ಬರ್ಲೇಬೇಕು, ಇಲ್ಲಿಗೆ ದುಡಿಬೇಕು ಮತ್ತೆ. ಡೀಪ್ ಸೀಕದ್ದು ಎಲ್ಲ ಕಡೆ ಬೂಮ್ ನಡೀತಿದೆ ಆಯಿತಾ. ನಾವು ಅದೊಂದು ಕೈ ಯೂಸ್ ಮಾಡಿ ನೋಡ್ತೀವಿ ಏನಿದೆ ಕತೆ ಅಂತ. ಆದರೆ ಓಪನ್ ಎ ಕತೆ ಮುಗೀತು. ಈಗ ಸದ್ಯಕ್ಕೆ ಅವ್ರ ಬಿಸ್ನೆಸ್ ಮಾಡೆಲ್ ಯಾರ್ಯಾರು ಕಾಂಟ್ರಾಕ್ಟ್ ಲೈಸೆನ್ಸಸ್ ಇರ್ತಾ ಯೂಸ್ ಮಾಡ್ತಾರೆ, ಸ್ವಲ್ಪ ದಿನ ಆದಮೇಲೆ ಬಿಡ್ತಾರೆ. ಆದರೆ ಮೇಜರ್ ಕಾಂಟ್ರವರ್ಸಿ ಏನು ನಡೀತಿದೆ ಅಂದರೆ, ನೀವು ಡೀಪ್ ಸೀಕ್ ಯೂಸ್ ಮಾಡಿದ್ರೆ ನಿಮ್ಮ ಡಾಟಾ ಸೆಕ್ಯೂರಿಟಿ ಇರುತ್ತಾ, ನಿಮ್ಮ ಡಾಟಾ ಎಲ್ಲ ಚೀನಾಗೆ ಹೋಗುತ್ತಾ, ಒಂದು ಕಾಂಟ್ರವರ್ಸಿ. ಅದಂತರೂ ಮೇನ್ ಇದೆ. ಸೆಕೆಂಡ್ರಿ ಸೆನ್ಸರ್ಶಿಪ್. ಚೀನಾ ಯಾವಾಗಾದರೂ ಸೆನ್ಸರ್ ಮಾಡುತ್ತೆ. ಈಗ ಸಿಂಪಲ್ ಎಲ್ಲರೂ ಹುಡುಕಿದ್ದೇನೆಂದರೆ ಅರುಣಾಚಲ್ ಪ್ರದೇಶ್ ಬಗ್ಗೆ ಸರ್ಚ್ ಮಾಡಿದೆ ಅಂದರೆ ಸಿಂಪಲ್ ಡೀಪ್ ಸೀಕ್ ಏನು ಹೇಳುತ್ತೆ ಹೇಳು, ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕಾಗಲ್ಲ ಅಂತ. ಟಿಬೆಟ್ ಬಗ್ಗೆ ಕೇಳು, ಕಮೆಂಟ್ ಮಾಡಲ್ಲ. ಇಲ್ಲ ಆನ್ಸರ್ ಏನು ಕೊಡುತ್ತೆ, ಟಿಬೆಟ್ ಇಸ್ ಪಾರ್ಟ್ ಆಫ್ ಚೀನಾ ಅಂತ ಕೊಡುತ್ತೆ. ಸೊ ಚೀನಾ ಸೆನ್ಸರ್ಶಿಪ್ ಪ್ರಾಡಕ್ಟ್ ಇದೆ. ಸೊ ನೀವು ಅವ್ರ ಸರ್ವಿಸ್ ಯೂಸ್ ಮಾಡೋಕ್ಕಿಂತ ಅವ್ರದನ್ನ ಡೀಪ್ ಸೀಕ್ ಯೂಸ್ ಮಾಡಿ ನಿಮ್ಮದೇ ಸರ್ವಿಸ್ ಬಿಲ್ಡ್ ಮಾಡಿದರೆ ಜಾಸ್ತಿ ಬೆಟ್ರ್. ಈಗ ನಾನು ಟೆಸ್ಟ್ ಮಾಡಿದಾಗ ನನಗೆ ಸಿಕ್ಕಿದ್ದೀವೆಲ್ಲ, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಸಿಕ್ಕಿದ್ದು 2 ಲಿಮಿಟೇಷನ್ಸ್ ಇವೆಲ್ಲ. ಸೊ ಸೆನ್ಸರ್ಶಿಪ್ ಫುಲ್ ಇದೆ. ಯಾರಿಗೆ ಗೊತ್ತು, ಡೇಟಾ ನೋಡ್ಬಿಟ್ಟು ಇವ್ರು ಏನೇನು ಮಾಡ್ತಿದ್ದಾರೆ ಅಂತ ಆಮೇಲೆ ಏನೇನು ರಾಮಾಯಣ ಮಾಡ್ತಾರೋ ಯಾರಿಗೆ ಗೊತ್ತು. ಹೌದು, ಚೈನಾ ಪೊಲಿಟಿಕ್ಸ್ ಬಗ್ಗೆನೂ ಏನು ಹೇಳಲ್ಲ ಅದು. ಅದೇ ನಾವು ಇಂಡಿಯಾದು ಪೊಲಿಟಿಕ್ಸ್ ಹಿಂಗೆಲ್ಲ ಕೊಟ್ವಿ ಅಂದ್ರೆ ಎಲ್ಲ ಕೊಡುತ್ತೆ, ಬಟ್ ಚೈನಾದ ಪೊಲಿಟಿಕ್ಸ್ ಬಗ್ಗೆ ನಾವ್ ಏನಾದ್ರು ಕೇಳಿದ್ರೆ ಆನ್ಸರೇ ಮಾಡಲ್ಲ ಅದು. ಸೊ ಆ ಮಟ್ಟಿಗೆ ಸೆನ್ಸರ್ಶಿಪ್, ಅದೊಂದು ಸೆಕ್ಯೂರಿಟಿ ಲೆವೆಲ್, ಸೆನ್ಸರ್ಶಿಪ್ ಲೆವೆಲ್ ಲೇಯರ್ನ ಆಡ್ ಮಾಡಿದ್ದಾರೆ ಅದಕ್ಕೆ. ಅವ್ರದ್ದು ತಲೆ ಅಂದ್ರೆ ತಲೆ.